ನಮಗೆ ಈಗಾಗಲೇ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸಿದೆ ಅನ್ನೋದನ್ನ ಯಾರಿಗೂ ಹೇಳದೆ ರಾಜ್ಯ ಸರ್ಕಾರದ ಮೇಲೆ ಎಡಪಂಥೀಯರು, ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರ ಮೂಲಕ ಒತ್ತಡ ಹಾಕಿಸಿ SIT ರಚನೆಯಾಗುವಂತೆ ನೋಡಿಕೊಂಡಿತು ಈ ತಂಡ. ಮೇ 5ನೇ ತಾರೀಕು PIL ವಜಾ ಆಗಿದೆ. ಮೇ 5. ಜುಲೈ 11ಕ್ಕೆ ಬೆಳ್ತಂಗಡಿ ಕೋರ್ಟಿಗೆ ಬಂದ ಸ್ಟೇಟ್ಮೆಂಟ್, ಅದೇ ಮಾತನ್ನ ಮತ್ತೆ ಸ್ಟೇಟ್ಮೆಂಟ್ ಆಗಿ ಕೊಡ್ತಾನೆ ಚಿನ್ನಯ್ಯ. ಸುಪ್ರೀಂ ಕೋರ್ಟ್ ಆದೇಶದ ಚಕಾರ ಇಲ್ಲ ಅಲ್ಲಿ. ಈ ತಂಡಕ್ಕೆ ಬುರುಡೆ ಗ್ಯಾಂಗ್ ಅಂತ ಸುಮ್ಸುಮ್ನೆ ಕರೆದಿಲ್ಲ ನಾವು, ಸುಮ್ಸುಮ್ನೆ ಹೇಳಿದ್ದಲ್ಲ, ಇದೊಂದು ಬುರುಡೆ ಗ್ಯಾಂಗ್ ಅಂತ. ಯಾವ ವಿಷಯವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿ ಛೀಮಾರಿ ಹಾಕಿಸಿಕೊಂಡು ಬಂದ್ರೋ ಅದೇ ವಿಷಯವನ್ನ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 183 ಸ್ಟೇಟ್ಮೆಂಟ್ ಅನ್ನಾಗಿಸಿದರು. ಅದೇ ವಿಷಯವನ್ನ ಸರ್ಕಾರಕ್ಕೆ ಹೇಳಿ ಅದರ ತನಿಖೆಗೆ SIT ರಚನೆಯಾಗುವಂತೆ ನೋಡಿಕೊಂಡು ಮೇ 5ಕ್ಕೆ PIL ವಜಾ, ಜುಲೈ 11ಕ್ಕೆ 2 ತಿಂಗಳ ನಂತರ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡ 2 ತಿಂಗಳ ನಂತರ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಚಿನ್ನಯ್ಯ 183 ಸ್ಟೇಟ್ಮೆಂಟ್ ಕೊಟ್ಟರು. ಅದೇ ವಿಷಯವನ್ನು ಹೇಳಿದ. ಬುರುಡೆ ಗ್ಯಾಂಗು ರಾಜ್ಯ ಸರ್ಕಾರದ ದಾರಿ ತಪ್ಪಿಸ್ತು. ಸರ್ಕಾರಕ್ಕೆ ಮಹಾಮೋಸ ಇದು. ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಉಗಿಸ್ಕೊಂಡು ಬಂದಿದ್ದೀವಿ ಅನ್ನುವ ವಿಷಯವನ್ನೇ ಮುಚ್ಚಿಟ್ಟು ತನಿಖೆಗೆ SIT ರಚನೆಯಾಗುವಂತೆ ನೋಡಿಕೊಂಡ್ರು. SIT ರಚನೆ ಮಾಡಿದ ರಾಜ್ಯ ಸರ್ಕಾರಕ್ಕೆ PIL ವಜಾ ಆದ ವಿಷಯವೇ ಗೊತ್ತಿರಲಿಲ್ಲ. ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿ ಮಾತ್ರ ಅಲ್ಲ, ಚಿನ್ನಯ್ಯ ಸಲ್ಲಿಸಿದ್ದ PIL ನ ಪ್ರತಿ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ. ಪಿಟಿಷನ್ ಕಾಪಿ, ತಲೆಬುರುಡೆಯ ಫೋಟೋ ಸಮೇತ PIL ಸಲ್ಲಿಸಿದ್ರು.
ತಲೆಬುರುಡೆ ಮತ್ತು ಅದರ ಜೊತೆಗೆ ತಂದಿದ್ದ ಮಣ್ಣಿನ ಫೋಟೋ ಸಮೇತ PIL ಸಲ್ಲಿಸಿತ್ತು ಈ ತಂಡ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ SIT ರಚಿಸಬೇಕು ಅಂತ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಚಿನ್ನಯ್ಯನಿಗೆ ರಕ್ಷಣೆ ಕೊಡಬೇಕು ಅಂತ ಕೇಳಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಇದು. ಇದೇ ಫೋಟೋಗಳನ್ನ ಪಿಟಿಷನ್ ನಲ್ಲಿ ಕೊಟ್ಟಿತ್ತು ಬುರ್ಡೆ ಗ್ಯಾಂಗ್. ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರುವ PIL ನ ಅರ್ಜಿಯಲ್ಲಿ ಈ ಫೋಟೋಗಳಿದ್ವು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್. ಬುರ್ಡೆ ಗ್ಯಾಂಗ್ ತಲೆಬುರುಡೆಯ ಫೋಟೋ ಸಮೇತ PIL ಸಲ್ಲಿಸಿತ್ತು. ಸಾವಿರದ 1995ರಿಂದ 2014 ಮಧ್ಯದಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆಗಳ ತನಿಖೆಗೆ SIT ರಚಿಸಬೇಕು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳೊಬ್ಬರ ನೇತೃತ್ವದಲ್ಲಿ ಮೇಲುಸ್ತುವಾರಿ ನಡೀಬೇಕು. ಆ SITಯಲ್ಲಿ CBI ಇರಬೇಕು, ಫೊರೆನ್ಸಿಕ್ ತಜ್ಞರಿರಬೇಕು, NIA ಇರಬೇಕು. ಇದು ಬುರ್ಡೆ ಗ್ಯಾಂಗ್ನ ಪ್ರೇಯರ್ ಆಗಿತ್ತು. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ. ಹೇಗೆ ಕ್ರಿಮಿನಲ್ ಕಾನ್ಸ್ಪಿರಸಿಯೊಂದಿಗೆ ಫೀಲ್ಡ್ಗಿಳಿದಂಥ ಒಂದು ತಂಡ ರಾಜ್ಯ ಸರ್ಕಾರದ್ದೇ ದಿಕ್ಕು ತಪ್ಪಿಸಿಬಿಡ್ತು ಅಂತ. ಇವತ್ತು ಸಿದ್ದರಾಮಯ್ಯನವ್ರ ಹತ್ರ ಕೇಳಿದ್ವಿ, ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳಿದ್ವಿ, ಲಾ ಮಿನಿಸ್ಟರ್ ಹತ್ರ ಕೇಳಿದ್ವಿ, ಯಾರಿಗೂ ಮಾಹಿತಿನೇ ಇಲ್ಲ ಇದ್ರದ್ದು. ಸಿದ್ದರಾಮಯ್ಯನವರಂತೂ ರಿಯಾಕ್ಟೇ ಮಾಡಲಿಲ್ಲ. ಏನಂತ ರಿಯಾಕ್ಟ್ ಮಾಡೋಕ್ಕಾಗತ್ತೆ? ಅಂದರೆ ಒಂದಿಡೀ ವ್ಯವಸ್ಥೆಯನ್ನ ಒಂದು ಟೀಮು ಮಂಗ ಮಾಡ್ಬಿಡುತ್ತಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.